ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ಗೆ ಅಂತ ಹೇಳ್ತಾ, ಇವತ್ತಿನ ಒಂದು BPL ಕಾರ್ಡ್, ಅನರ್ಹ BPL ಕಾರ್ಡ್ ರದ್ದು. ನಿಮಗೂ ನೋಟಿಸ್ ಬಂದಿದೆಯಾ? ಏನು ಮಾಡಬೇಕು? ಇಲ್ಲಿದೆ ಸಂಪೂರ್ಣ ಮಾಹಿತಿ. ನಿಮ್ಮ ಕಾರ್ಡ್ ರದ್ದಾಗಿದೆಯಾ? ನಿಮಗೂ ನೋಟಿಸ್ ಬಂದಿದೆಯಾ? ಅದಕ್ಕೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಇವಾಗ ನೋಡಿ, ಬೆಂಗಳೂರು ರಾಜ್ಯ ಸರ್ಕಾರ ಸದ್ದಿಲ್ಲದೆ BPL ಕಾರ್ಡ್ಗಳಿಗೆ ಪರಿಷ್ಕರಣೆ ಮುಂದಾಗಿದೆ. 1.20 ಲಕ್ಷ ರೂಪಾಯಿ ಆದಾಯ ಮೀರಿದವರ BPL ಕಾರ್ಡ್ನ ರದ್ದು ಮಾಡಲಾಗಿದೆ. ಈಗಾಗಲೇ ಹಲವು ಜಿಲ್ಲೆಗಳ ನೋಟಿಸ್ ಜಾರಿ ಮಾಡಿ BPL ಕಾರ್ಡ್ಗಳ ರದ್ದತಿ ಮಾಡಲಾಗಿದೆ. ನರೇಗಾ, LIC ಸೇರಿ ಸಣ್ಣ ಏಜೆಂಟ್ಗಳಿಗೂ ನೋಟಿಸ್ ನೀಡಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಇನ್ನು ಯಾವ ರೀತಿ ಜನಗಳ ರೇಷನ್ ಕಾರ್ಡ್ ಬಂದಂದರೆ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಆಹಾರ ಇಲಾಖೆ ನೋಟಿಸ್ ನೀಡಿದೆ. ಆದಾಯ ಮಿತಿ 1.20 ಲಕ್ಷ ನಿಗದಿ ಮಾಡಿರುವ ಸರ್ಕಾರ ಕ್ರಮ ಈಗ ಭಾರೀ ಚರ್ಚೆಗೆ ಕಾರಣ. ಇನ್ನು BPL ಕಾರ್ಡ್ ಅನರ್ಹ ವಿಚಾರದ ಬಗ್ಗೆ CM ಸಿದ್ದರಾಮಯ್ಯ ಅವರು ಕೂಡ ಪ್ರತಿಕ್ರಿಯಿಸಿದ್ದಾರೆ. ಅರ್ಹತೆ ಇರೋರಿಗೆ ಮಾತ್ರ BPL ಕಾರ್ಡ್ ಅನ್ವಯಿಸುತ್ತೆ. ಭಾರತ ಕೇಂದ್ರ ಸರ್ಕಾರ ನಿಯಮಗಳನ್ನು ಮಾಡಿರೋದು ಆ ಗೈಡ್ಲೈನ್ಸ್ ಪ್ರಕಾರ ನಾವು ಮಾಡ್ತೀವಿ ಅಷ್ಟೇ. 1,20,000 ಆದಾಯ ಮಿತಿ ಮೀರಿದರೆ BPL ಕಾರ್ಡ್ ರದ್ದು ಅನ್ನೋದು ಕೇವಲ ಒಂದು ಮಾನದಂಡ ಆಗಿರುತ್ತೆಂದು CM ಹೇಳಿದ್ದಾರೆ. ಬೆಂಗಳೂರು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ CM ಸಿದ್ದರಾಮಯ್ಯ ಅವರು ಕೂಡ ಅರ್ಹರಿಗೆ ಯಾವುದೇ ಕಾರಣಕ್ಕೂ ಕಾರ್ಡ್ ಮಿಸ್ ಆಗಬಾರ್ದು. ಯಾರು ಅನರ್ಹ ಇದ್ದಾರೋ ಅವರಿಗೆ ಮಾತ್ರ ತೆಗೆಯುವ ಕೆಲಸ ಆಗ್ತಿದೆ. ಕೇಂದ್ರ ಸರ್ಕಾರ ಇದೊಂದು ಗೈಡ್ಲೈನ್ಸ್ ಮಾಡಿದ್ದು ಅದರ ಅನ್ವಯ ಕ್ರಮ ಆಗ್ತಿದೆ. ಒಂದು ವೇಳೆ ಅರ್ಹರಿದ್ದರೆ ಅವರು ಹೊಸದಾಗಿ ಅರ್ಜಿ ಹಾಕಿದರೆ ಅವರಿಗೆ ಕಾರ್ಡ್ ನೀಡಲಾಗುತ್ತದೆ ಎಂದು ಕೂಡ ಹೇಳಿದ್ದಾರೆ. ನೋಟಿಸ್ನಲ್ಲಿ ಏನಿದೆ? ಗ್ರಾಮದ ವಾಸಿಯಾದ ನೀವು BPL ಪಡಿತರ ಚೀಟಿ ಹೊಂದಿದ್ದು, ಪಡಿತರ ಚೀಟಿ ಸಂಖ್ಯೆ ನಿಮ್ಮ ಪಡಿತರ ಚೀಟಿಯಲ್ಲಿ ಸದಸ್ಯರಾದ ಸದರಿಯವರಿಗೆ ಸಂಬಂಧಿಸಿದಂತೆ ಉಲ್ಲೇಖ ವರದಿಯಲ್ಲಿ ಇನ್ಕಮ್ ಗ್ರೂಪ್ ಆನ್ಯುವಲ್ ಇನ್ಕಮ್ 1,20,000 ಉಲ್ಲೇಖ ಪಡಿತರ ಚೀಟಿ ಹೊಂದಲು ಅರ್ಹರಾಗಿರುವುದಿಲ್ಲ. ಈ ಬಗ್ಗೆ ಪರಿಶೀಲಿಸಿ BPL ಪಡಿತರ ಚೀಟಿ ರದ್ದುಪಡಿಸದೆ APL ಪಡಿತರ ಚೀಟಿಯನ್ನಾಗಿ ಪರಿವರ್ತಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಉಲ್ಲೇಖರಂತೆ ಸೂಚಿಸಲಾಗಿದೆ ಎಂದು ಹೇಳಿದ್ದಾರೆ ಅಂತ ಹೇಳ್ತಾ, ಅದು ಅಲ್ಲದೆ ಒಂದು ವೇಳೆ ನೋಟಿಸ್ ಬಂದಿದ್ದರೆ ಅಂಥವರು ಆಕ್ಷೇಪಣೆಗಳು, ವಿವರಣೆಗಳು ಯಾವ ರೀತಿ ಅಂದರೆ ನಿಮ್ಮ ವಾದ ಇದ್ದಲ್ಲಿ ಕುಟುಂಬದ ಎಲ್ಲ ಸದಸ್ಯರ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಆಮೇಲೆ ಪ್ರತಿಗಳೊಂದಿಗೆ ಈ ಪತ್ರ ತಲುಪಿದ ದಿನದೊಳಗೆ ಈ ಕಚೇರಿಗೆ ಸಲ್ಲಿಸುವುದು. ತಪ್ಪಿದ್ದಲ್ಲಿ ನಿಮ್ಮ ವಾದ ಏನೂ ಇಲ್ಲವೆಂದು ಭಾವಿಸಿ ದ ಕರ್ನಾಟಕ ಪ್ರಿವೆಂಟೇಷನ್ ಆಫ್ ಅನ್ಅಥಾರೈಸ್ಡ್ ಪೊಸಿಷನ್ ಆಫ್ ರೇಷನ್ ಕಾರ್ಡ್ ಆರ್ಡರ್ 1917 ವಹಿಸಲಾಗುವುದು ಎಂದು ತಿಳಿಸಲಾಗಿದೆ ಅಂತ ಹೇಳ್ತಾ, ನೀವು ಕೂಡ ನಿಮ್ಮದೇನು ತಪ್ಪಿಲ್ಲ ಅನ್ನೋದಿದ್ರೆ ನೀವು ಕೂಡ ಅರ್ಜಿನ ಸಲ್ಲಿಸ್ಬೋದು. ನಿಮ್ಮ ಕಡೆ ಇರುವಂಥ ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್ ಹಾಗೂ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಏನೂ ತಪ್ಪಿಲ್ಲ ಅನ್ನೋದಾದರೆ ಇವನ್ನೆಲ್ಲ ತೊಗೊಂಡು ನೀವು ಕಚೇರಿಗೆ ಭೇಟಿ ಕೊಡ್ಬೋದು. ಈ ಕುರಿತಂತೆ ಪ್ರತಿಕ್ರಿಯೆ ನೀಡಿದ ಆಹಾರ ಸಚಿವ KH ಮುನಿಯಪ್ಪ ಕೂಡ ಅನರ್ಹ BPL ಕಾರ್ಡ್ಗಳನ್ನು ರದ್ದುಗೊಳಿಸಲು ಕಠಿಣ ಕ್ರಮ ಕೈಗೊಳ್ಳಬೇಕು. ಆದರೆ ಈ ಪ್ರಕ್ರಿಯೆಯಲ್ಲಿ ಅರ್ಹ ನಿಜವಾದ BPL ಕಾರ್ಡ್ ಹೊಂದಿದವರಿಗೆ ಯಾವುದೇ ಸಮಸ್ಯೆ ಎದುರಾಗಬಾರದು ಅಂತ ಅವರು ಕೂಡ ಹೇಳಿದ್ದಾರೆ. BPL ಕಾರ್ಡ್ಗೆ ಅರ್ಹರಿದ್ದು ಯಾರಿಗೆ ಕಾರ್ಡ್ ಲಭ್ಯವಾಗಿಲ್ಲ ಅಂಥವರಿಗೆ ಹೊಸ BPL ಕಾರ್ಡ್ ಒದಗಿಸಬೇಕೆಂದು ಕೂಡ ಹೇಳಿದ್ದಾರೆ. ಇಲ್ಲಿ ಅವರು ಹೇಳಿದ್ದಾರೆ ಯಾರಂತ ಅನರ್ಹರಿದ್ದವ್ರಿಗೆ ಅದನ್ನು ರದ್ದು ಮಾಡಬೇಕು. ಅರ್ಹರಿದ್ದವ್ರಿಗೆ ಇನ್ನೂ ಕೂಡ BPL ಕಾರ್ಡ್ನ ಹೆಚ್ಚು ಮಾಡಬೇಕು, ಅಂಥವ್ರನ್ನ ಗಮನಿಸಿ ಹೆಚ್ಚು ಮಾಡಬೇಕು ಅಂತ ಹೇಳಿದ್ದಾರೆ. ಈಗ ನೀವೇನಾದರೂ ನಿಮ್ಮದೇನೂ ತಪ್ಪಿಲ್ಲ ಅನ್ನೋದಿದ್ದರೆ BPL ಕಾರ್ಡ್ ನಮ್ಮದು ಒಳ್ಳೆ ಮಾರ್ಗದಿಂದ ಇದ್ವಿ, ನಾವು ಅದನ್ನು ತಪ್ಪು ಮಾರ್ಗದಲ್ಲಿ ಇದ್ದೀವಿ ಅಂತ ನಮ್ದು ರದ್ದು ಮಾಡಿದ್ದಾರೆ ಅನ್ನೋದಾದರೆ ನಿಮ್ಮ ವಾದ ಕರೆಕ್ಟ್ ಆದರೆ ಎಲ್ಲ ಸದಸ್ಯರ ಆಧಾರ್ ಕಾರ್ಡ್ ಒಯ್ಯಿರಿ, ಹಾಗೆ ಪ್ಯಾನ್ ಕಾರ್ಡ್ ಒಯ್ಯಿರಿ. ಪ್ರತಿಗಳೊಂದಿಗೆ ಈ ಪತ್ರ ತಲುಪಿದ ದಿನಗಳೊಳಗೆ ಆ ಕಚೇರಿಗೆ ಭೇಟಿ ನೀಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು, ಧನ್ಯವಾದಗಳು.